ಗೋಲ್ಗಪ್ಪೆ ತಗೋತೀರಾ ಏನು ತಗೋತೀರಿ? ರೀ ನನಗೆ ದಹಿ ಪೂರಿ ಒಂದು ಸೇವ್ ಪೂರಿ ನನಗೆ. ಅಮ್ಮ ನಿನಗೇನು ಬೇಕು? ಯವ್ವ ನನಗೇನು ಬೇಡ್ರವ್ವ, ನೀವೇ ತಿನ್ರಿ. ನನಗೆ ಬರಲ್ಲ ಅಂತ ಅಂದ್ರೆ ಎಳ್ಕೊಂಬಂದಿದ್ಯಾ. ಈ ಪಾನಿಪೂರಿ ನೋಡಿದ್ರೆ ಹೊಟ್ಟೆಗೆಲ್ಲ ಕಳಸ ಬಳಸ ಹಾಕತೆ. ನನಗೂ ಪಾನಿಪೂರಿ ಅಂದ್ರೆ ಬಹಳ ಇಷ್ಟ. ಏಯ್ ಮಕ್ಳ, ಅವನು ಪಾನಿ ಮಾಡೋನು ಮುಕ್ಳಾಗ ಕೈ ಇಟ್ಕೊಂಡು ಪಾನಿಗೆ ನೀರಾಗ ಹಾಕಿರ್ತಾನೆ. ಅದನ್ನೆಲ್ಲ ತಿಂದ್ರೆ ಹೆಂಗ ಅನಿಸ್ತೈತೆ ನಿಮಗೆ? ಅಯ್ಯೋ ದೇವಾ, ನಿಮ್ಮಮ್ಮ ನೋಡಲ್ಲಿ ಆ ಅಣ್ಣ ನೋಡ್ತಾ ಇದ್ದೇನೆ, ಒಂದು ಸ್ವಲ್ಪ ಮೆಲ್ಲಗೆ ಮಾತಾಡನ್ನು. ಏ ಅಮ್ಮ, ಸ್ವಲ್ಪ ಮೆಲ್ಲಗೆ ಮಾತಾಡು. ಏನದು ಮುಕ್ಳ ಪಕ್ಳ ಅನ್ಕಂತ ನೋಡಲ್ಲಿ, ಪಾನ್ ಎಷ್ಟೊಂದು ಜನ ಇದ್ದಾರೆ, ಅವ್ರ ಹತ್ರ ಈ ಥರ ಮಾತಾಡಿದ್ರೆ ಹೆಂಗ ಅನಿಸುತ್ತಂತ ಸ್ವಲ್ಪ ಯೋಚನೆ ಮಾಡಮ್ಮ. ಏ ಇರೋದ ಬಿಡು, ಹೇಳಿದ್ ನಾನು. ತಿನ್ರಿ. ಹೇಳಿ ಅಮ್ಮ, ಏನು ಬೇಕು? ಯವ್ವ ಈತ ಪಾನಿಪುರಿ ಕೊಡತ್ತ? ಅವ್ವ ಯವ್ವ, ಆತನ ಮಕ ನೋಡಿದ್ರೆ ಪಾನಿಪುರಿ ಹೋಗೋದಿರ್ಲಿ, ಆತನಿದ್ರೆ ನಿಂತ್ಕೊಳಕ್ಕೆ ಆಗೋವಲ್ದು, ಹಂಗದನೆ ಇಂಥ ಪಾನಿಪುರಿ ಹತ್ರ ಬಂದಿದ್ದೀರಿ ನೀವು. ಏನಮ್ಮ ಹಿಂಗ್ ಮಾತಾಡ್ತಾ ಇದ್ದೀರಾ ನೀವು? ಏ ಹಂಗಲ್ಲಪ್ಪ, ಒಂಚೂರು ಅಡ್ಗೆ ಮಾಡೋ ಜಾಗದಾಗ ಒಂದು ಮೈ ತುಂಬ ಬಟ್ಟೆ ಹಾಕಬಾರ್ದೇನಪ್ಪ? ಅದೆಂಥದ್ದು ಬನ್ನಿನ ಮೇಲೆ ಇದ್ದೀರಿ? ಅಯ್ಯೋ, ಈಗ ಏನ್ ಬೇಕಮ್ಮ? ಪಾನಿಪುರಿ ಬೇಕಾ ಬೇಡ ನಿಮಗೆ? ಓ ಬೇಕು. ಆಯ್ತಮ್ಮ, ಕೈ ಈಟ ತೊಳ್ಕೊಂಡಿಲ್ಲ? ಕೈ ಕಾಲು ಎಲ್ಲ ಸೋಪ್ ಹಾಕಿ ಪಿನಾಲ್ ಹಾಕಿ ತೊಳ್ಕೊಂಬಂದಿದ್ದೀನಿ. ಏನ್ ಬೇಕು ಕೇಳಿ ನಿಮಗೆ? ಪಿನಾಲಾಗಿ ತೊಗೊಂಬಂದಿಯ? ಯಾಕೆ ಸೋಪ್ ಇರಲಿಲ್ಲ? ಪಿನಾಲಾಗಿ ತೊಗೊಂಬಂದಿಯ? ಅದು ಬಾತ್ರೂಮಿಗೆ ಹಾಕೋದು. ಬಾತ್ರೂಮಿಗೆ ಹಾಕೋದನ್ನ ಕೈ ಕಾಲಿಗೆ ಹಾಕಿ ತೊಗೊಂಬಂದಿದ್ದೀನಿ ಅಂತ ಹೇಳಲ್ಲ. ನಾವು ಅದನ್ನ ಹೆಂಗೆ ತಿನ್ಬೇಕೀಗ? ನಿನ್ ಕೈಯಾಗಳೋದು. ಅಯ್ಯೋ ದೇವ, ಇವಜ್ಜಿ ಅಂತೇಳಿ ತಿಂತೋ ಮರಯ್ಯ. ನೋಡಿ ಅಮ್ಮ, ನೀವು ಪಾನಿಪುರಿ ಬೇಕಾ ಬೇಡ್ರ? ಇಲ್ಲ ಅಂತಂದ್ರೆ ಹೋಗಿ, ಹಿಂದ್ಗಡೆ ಇನ್ನೂ ಜನ ಇದ್ದಾರೆ, ನಾನು ಅವ್ರಿಗೆ ಕೊಡ್ಬೇಕು. ಅಣ್ಣ ಬೇಜಾರಾಗ್ಬೇಡ್ರಿ ಅಣ್ಣ, ಅದು ನಮ್ಮಮ್ಮ ಸ್ವಲ್ಪ ಹಂಗೆ ಅವಾಗಿನ ಕಾಲದಾರಲ್ಲಣ್ಣ, ಅದಕ್ಕೋಸ್ಕರ ಆ ಥರ ಮಾಡ್ತಾರೆ. ಬೇಜಾರಾಗ್ಬೇಡ್ರಿ ಅಣ್ಣ. ಅಣ್ಣ ನಮಗೆ ಇದು ಒಂದು 2 ಪ್ಲೇಟ್ ದಹಿ ಪೂರಿ, 2 ಪ್ಲೇಟ್ ಸೇವ್ ಪೂರಿ, ಒಂದು ಮಸಾಲೆ ಪೂರಿ, ಅಮ್ಮಂಗೆ ಒಂದು ದಹಿ ಪೂರಿ, ಇಷ್ಟು ಕೊಟ್ಬಿಡಿ ಅಣ್ಣ. ಯವ್ವ ನನಗೇನು ಬೇಡ, ಯಾ ದಾಯಿ ಬೇಡ, ಯಾ ಮೊಸಲ್ ಬೇಡ, ಯಾ ಪೂರಿ ಬೇಡ, ನೀವೇ ತಿನ್ಕೊಳ್ರಿ. ನಾನು ನೋಡ್ತಾನೆ ಹೆಂಗ ಹಾಕೊಡ್ತಾನ ಅಂತಂದು. ಅಮ್ಮ ಈ ತಿಂದಿಲ್ಲ ಅಂದ್ರೆ ಸುಮ್ಮನೆ ಇರಮ್ಮ. ಅದು ಎಂತ ಚಪ್ಪರಿಸ್ಕೊಂಡು ತಿಂತಿದ್ದೀರಿ? ಮನೆಗ ಮುದ್ದೆ ಮಾಡಿದೆ ಅಂದ್ರೆ ನಾನು ಒಲ್ಲೆ ನೀನೊಲ್ಲೆ. ಅದೇ ಪಾನಿಪುರಿ ಅಂತಂದ್ರೆ ಅನ್ಕಾಂತ ತಿನ್ನೋದಂಗೆ ಸೂಪರ್. ಯಾಕೆ ಹೇಗೆ ಇಟ್ಕೊಂಡು ಮಾಡಿದನು, ಯಾ ನೀರು ಹಾಕಿ ಮಾಡಿದನು? ಅದೇ ನಿಮಗೆ ಚೆನ್ನಾಗಿರುತ್ತದಲ್ಲ ನಿಮಗೆ. ಅಮ್ಮ ಯಾವಾಗಾರ ಒಮ್ಮೆ ತಾನೇ ತಿಂತೀವಿ, ಏನು ಆಗಲ್ಲ ಬಿಡಮ್ಮ. ಅದೇ ನೀವು ತಗೊಳ್ರಿ ಅತ್ತೆ, ಒಂದು ಪ್ಲೇಟು ಚೆನ್ನಾಗಿದೆ, ಒಂದು ಟೇಸ್ಟ್ ನೋಡ್ರಿ ಹೆಂಗಿರುತ್ತೆ ಅಂತ. ಆಮೇಲೆ ನೀವೇ ನನಗೆ ಇನ್ನೊಂದು ಬೇಕು ಅಂತ ಕೇಳ್ತೀರಾ. ಎಲೆ ಹುಡುಗಿ, ಒಂದು ತಗೊಂಬ ಇಲ್ಲಿ ನೋಡೋಣ ಇಲ್ಲಿ. ಚೆನ್ನಾಗೈತೆ. ನಾನು ಹೇಳಿಲ್ವಾ ಅತ್ತೆ, ನೀವು ಫಿದಾ ಹಾಕ್ತೀರಿ ಅಂತ? ಹೆಂಗಿದೆ ಪಾನಿಪುರಿ? ಓನಪ್ಪ, ನಾನು ಏನೋ ಅನ್ಕೊಂಡಿದ್ದೆ, ಚೆನ್ನಾಗೈತೆ. ಅಂದು ಇದು ಫಸ್ಟ್ ಟೈಮ್ ತಿಂತಾ ಇರೋದು, ಚೆನ್ನಾಗೈತೆ, ಪರವಾಗಿಲ್ಲ, ತಿನ್ಬೋದು. ಮಕ್ಳ ಇನ್ನೊಂದು ಸ್ವಲ್ಪ ಬೇಕ್ರಾ? ಇನ್ನೊಂದು ಪ್ಲೇಟ್ ತಗೋತೀರಾ? ಸಾಕು ಬಿಡೆ ಹುಡುಗಿ, ಎಷ್ಟು ಇದನ್ನ ತಿನ್ನಿಸ್ತೀಯ? ಮನೆಗೆ ಹೋಗಿ ಊಟ ಮಾಡ್ಬೇಕಾ ಬೇಡ ಅವರು? ಸಾಕು ಅಮ್ಮ, ಹೊಟ್ಟೆ ತುಂಬಿತ್ತು. ಹೆಂಗಿತ್ತು ಅಮ್ಮ ಫಸ್ಟ್ ಟೈಮ್ ತಿನ್ನಿದ್ದು ಪಾನಿಪುರಿ? ಚೆನ್ನಾಗಿತ್ತು, ನಾನು ತಿಂದೆ, ಚೆನ್ನಾಗಿತ್ತು. ಅಣ್ಣ ಎಷ್ಟಾಯ್ತು? ಎರಡು ದಹಿ ಪೂರಿ, 2 ಮಸಾಲೆ ಪೂರಿ, ಒಂದು ಸೇವ್ ಪೂರಿ, ಇಷ್ಟಕ್ಕೆ 200 ರೂಪಾಯಿ ಆಯ್ತು ನೋಡಮ್ಮ. ಯವ್ವ ಏನು ಹೊಲ್ಸದನೆ ಯವ್ವ, ಇದೇ ಕೆಮ್ಮಿ ಕ್ಯಾಕ್ರಸಿ ಮುಕ್ಳ ಕೈ ಇಟ್ಕೊಂಡು ಹಿಂಗೆಲ್ಲ ಮಾಡಿ ಪಾನಿಪುರಿ ಕೊಟ್ಟ. ನಾನು ತಿನ್ನಬಾರ್ದು ಅನ್ಕೊಂಡು ತಿನ್ಬಿಟ್ಟೆ. ಇಂಥ ಹೊಲ್ಸಾಟ ಮಾಡಿ ನನಗೆ ತಿನ್ನಿಸ್ಬಿಟ್ಟೆಲ್ಲಪ್ಪ. ಹೆಂಗಿತ್ತು ಅಮ್ಮ ಪಾನಿಪುರಿ? ಅಯ್ಯೋ ನಿಮ್ಮ ಮಕ್ಕ ಮುಚ್ಕೊಂಡು ಹೋಗ. ನಿನಗೆ ಬರಬಾರದು ಬರ. ಈ ಥರ ಎಲ್ಲ ಮಾಡಿ ಇಂಥ ಕೆಟ್ಟ ಅಸಹ್ಯ ಮಾಡಿ ಪಾನಿಪುರಿ ಹೆಂಗಿತ್ತು ಅಂತ ಅಂತೀಯ? ನೀನು ಮಾಡಿದಕ್ಕ ತಿಂದ್ರ ಪಾನಿಪುರಿ ಅಲ್ಲ ಅನ್ನಂಗಾಗ್ತೈತೆ. ಅಯ್ಯೋ ದೇವ, ಅಲ್ಲ ಅಣ್ಣ, ನಮ್ಮ
ನಮ್ಮಮ್ಮ ಹೇಳಿದಕ್ಕೂ ನೀವು ಮಾಡಿದಕ್ಕೂ ಸರಿಗಿದೆ. ನಮ್ಮಮ್ಮ ಹೇಳ್ತಿದ್ರು ಈ ತರ ಮಾಡ್ತಾರೆ ಅಂತ, ನಾವೇ ನಂಬಿರಿಲ್ಲ. ನೀವ್ ಈ ತರ ಕೊಳಕಾಟ ಮಾಡ್ಬಿಟ್ಟು ಈ ತರ ನಮಗೆ ಪಾನಿಪುರಿ ಕೊಟ್ರೆ ನಿಮ್ಮನೆ ನಂಬ್ಕೊಂಡ್ ಬಂದಿರ್ತೀವಿ ಮಕ್ಳು ಕರ್ಕೊಂಡು. ನೀವು ಈ ತರ ಮಾಡೋದ್ ಸರಿನಾ? ಅವನೇನೆ ಕೇಳ್ತೀಯ ಸರಿನಾ ಪರಿನಾ ಅಂತ? ನಿನಗೆ ಬುದ್ಧಿರಲ್ಲ, ನಿನಗೆ ಹೊರಗಡೆ ತಿನ್ನಿಸ್ಬಾರ್ದು ಮಕ್ಕಳಿಗೆ, ಈ ತರ ಎಲ್ಲ ಎಷ್ಟು ಗಲೀಜಿರ್ತತೆ ಅಂತಂದು. ಇನ್ನು 3 ದಿವಸ ಊಟ ಹೋಗಲ್ಲ ನನಗೆ ನೀವು ಮಾಡ್ರೆ ಇದಕ್ಕೆ. ಫಸ್ಟ್ ಈ ಜಾಗ ಬಿಟ್ಟು ಹೋಗೋಣ ಬರ್ರಿ. ಅಣ್ಣ ಏನು ಅಣ್ಣ, ನೀವು ಈ ತರ ಮಾಡಿದ್ರೆ ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಬರ್ತಿರ್ತೀವಿ, ನೀವು ಈ ತರ ಮಾಡಿದ್ರೆ ಹೆಂಗೆ ಹೇಳ್ರಿ? ಅಯ್ಯೋ ಅಮ್ಮ, ಏನು ತಿಳ್ಕೊಬೇಡ್ರಿ. ನಿಮ್ಮಮ್ಮ ಆ ಥರ ಮಾತಾಡ್ತಿದ್ರಲ್ಲ, ನಿಮ್ಮಮ್ಮಂಗೆ ತಮಾಷೆ ಮಾಡ್ದೆ ಅಷ್ಟೇ. ನಾನೇನು ಆ ಥರ ಇಲ್ಲ. ನಿಮಗೂ ಗೊತ್ತು ನೀವು ಎಷ್ಟು ರೆಗ್ಯುಲರ್ ಆಗಿ ಬರ್ತೀರಾ ಅಂತ ನನಗೂ ಗೊತ್ತು. ನಿಮ್ಮಮ್ಮ ಆ ಥರ ಮಾತಾಡೋದಕ್ಕೋಸ್ಕರ ಕಾಮಿಡಿ ಮಾಡೋಣ ಅಂತ ಆ ಥರ ಮಾಡಿದೆ ಅಷ್ಟೇ. ಅಯ್ಯೋ ಹೌದಾ, ಅದಕ್ಕೆ ಅಂತೀನಿ ನಾನು ನೀವು ಈ ತರ ಮಾಡೋರಲ್ಲ ಅಂತ. ಅಯ್ಯೋ ಈಗ ಸರಿ, ಈಗ ಇನ್ನೊಂದ್ಸಲ ನಮ್ಮಮ್ಮ ಪಾನಿಪುರಿ ತಿನ್ಸಕ್ಕಲ್ಲ ಕರ್ಕೊಂಬರೋದು. ಪಾನಿಪುರಿ ಅಂದ್ರೆ ಸಾಕು, ನಮ್ಮಮ್ಮ ಇವಾಗ ಹೆಂಗ್ ಹುರ್ಕತ್ತಾಳ ಗೊತ್ತಾ ಅಣ್ಣ ನೀವು ಮಾಡ್ರೆ ಇದಕ್ಕೆ. ಬಂದ್ರೇನ್ರಿ? ಅಮ್ಮ ಬಂದ್ವಿ ರೀ, ಇದಕ್ಕೆ ಕೊಟ್ಟು ಬರ್ರಿ, ನಾನು ಹುಡ್ರನ್ನ ಕರ್ಕೊಂಡು ಹೋಗಿರ್ತೀನಿ. ಸರಿ ಸರಿ, ನೀನು ಹೋಗಿ ಕರ್ಕೊಂಡು ಹೋಗಿರಿ, ನನ್ನ ಅಣ್ಣನ ಹತ್ರ ಮೊದಲ್ಕೊಂಡ್ ಬರ್ತೀನಿ. ಏನಣ್ಣ ಇಂಥ ಜಲಕ್ ಮಾಡ್ಬಿಟ್ರಿ ನೀವು? ಅಯ್ಯೋ ಅಂಥವ್ರಿಗೆಲ್ಲ ಹಂಗೆ ಮಾಡಬೇಕು ಬಿಡ್ರಿ. ನಿಮ್ಮ ಅತ್ತೆನ ನೋಡ್ರಿ ಹೆಂಗ್ ಮಾಡಿದ್ರಿ, ಹೆಂಗ್ ಕಳಿಸ್ಬಿಟ್ಟೆ.